ನಾನು ಕೇಳಿರುವಂಥ ಪ್ರಶ್ನೆ, ಮೆಟ್ರೋ ಮಾರ್ಗದ ಒಂದು ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣದ ಅಂತರವನ್ನು ಯಾವ ಮಾನದಂಡಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಮಾಹಿತಿ ನೀಡಿ ಅಂತ ಕೇಳಿದ್ದೀನಿ. ಓಕೆ ಅಧ್ಯಕ್ಷರೇ, ನಮ್ಮ ಬೆಂಗಳೂರಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಕೂಡ ಅಭಿನಂದನೆ ಸಲ್ಲಿಸೋದು, ನಮ್ಮ ಅಶೋಕ್ ಅವರು ಎಲ್ಲ ಇದ್ದರು. ನಾವು ಕೆಲವರು CSR ಅಲ್ಲಿ ಕೆಲವರು ಅವ್ರ ಹೆಸರು ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಈಗ ಇನ್ಫೋಸಿಸ್ ಅವರು 200 ಕೋಟಿ ಕೊಟ್ಟರು, ಡೆಲ್ಟಾ ಅವ್ರು ಕೊಟ್ಟರು. ಸೊ ಅವ್ರ ಹೆಸರಲ್ಲಿ ನಾವು ಸ್ಟೇಷನ್ಗಳು ಇಡೋಂಥ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ. ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ, ಇದು ಈ ಸರ್ಕಾರ ಅಲ್ಲ. ಪಾಪ ಅವರು ಏನು ಕೇಳ್ತಾ ಇದ್ದಾರೆ, ಪಾಪ ಅವ್ರ ಜಮೀನು ಇದೆ ಅಲ್ಲ, ಒಂದು 70-80 ಎಕರೆ ಇರಬೇಕಲ್ಲ. ಮುಂದೆ ನಾವು ಸತಿ ಹೇಳಿದೆ ಇರುವಂತದ್ದು 25 ಬೆಂಗಳೂರು ಸಿಟಿ ಮಧ್ಯದಲ್ಲೆಲ್ಲ ಆಸೆ ಅಲ್ವಾ ನನ್ನ ಜಮೀನ್ ಪಕ್ಕ ಸ್ಟೇಷನ್ ಇರಬೇಕು. ಅಲ್ಲಲ್ಲ, ಈಗ ನಿಮ್ಮ ಜಮೀನ್ ಪಕ್ಕದಲ್ಲಿ ನೀವು ಮಾಡ್ಕೊಂಡಿಲ್ವಾ? ನಾನು ಹೋಗಿಲ್ಲ. ಆಮೇಲೆ ನನ್ನ ಜಮೀನ್ಗೋಸ್ಕರ ಮಾಡಂಗಿದ್ದಿದ್ರೆ ಅಲ್ಲಿನ ಸ್ಥಳೀಯ ಶಾಸಕರು ಕೃಷ್ಣ ಬೈರೇಗೌಡರು ಅವ್ರ ಪತ್ರ ಬರೆದಿದ್ದಾರೆ. ಸರಿಗೆ ಅವಶ್ಯಕತೆ ಇದೆ ಅವ್ರು ಹೇಳಿದ್ದಾರೆ ಬಿಡಪ್ಪ, ನನಗೇನು ಹೇಳ್ಬೇಕು ಬರ್ದಿದ್ದಾರೆ. ಈಗ ನನ್ನ ಜಮೀನ್ ಬಿಟ್ಬಿಡಿ, ಕೃಷ್ಣ ಬೈರೇಗೌಡ್ರು ಇದು ಬೇಡ ಅಂತ ಹೇಳಿ ನಾನು ಇವಾಗಲೇ ಕುಂತ್ಕೊಂಡ್ಬಿಡ್ತೀನಿ. ನಾನು ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಮೆಟ್ರೋ ಸ್ಟೇಷನ್ ಬೇಕು ಅಂತ ಕೇಳಿದ್ದೇನೆ. DCM ಅವ್ರಿಗೆ ಪರ್ಸನಲಿನೂ ರಿಕ್ವೆಸ್ಟ್ ಮಾಡಿದ್ದೇನೆ. ಸೊ ನಂದು ಒತ್ತಾಯ ಇದೆ. ಆದ್ರೆ DCM ಕೇಳ್ತಾ ಇರೋದು ನೀವು ಯಾವ ಕಾರಣಕ್ಕೆ ಅದನ್ನ ಒತ್ತಾಯ ಮಾಡ್ತಾ ಇದೀರಿ ಅಂತ ಅವ್ರಿಗೆ. ನಾನು ಬೆಂಗಳೂರು ನಗರದ ಒಬ್ಬ ಶಾಸಕ, ಅಲ್ಲಿ ಬೆಂಗಳೂರಿನ ನಿವಾಸಿ. ಅವ್ರಿಗೂ ಈಗ ರಾಜ್ಯ ಜನತೆ ಯಾರ್ಯಾರ್ದು ಏನೇನು ಮಾಡಕ್ಕೆ ಅವ್ರಿಗೆ ಹೇಳಿದ್ರೆ ಅವ್ರು ಕೇಳ್ತಾರ, ನನಗೆ ಪಕ್ಕದಲ್ಲಿ ಯಾರ್ದು ಎಷ್ಟು ಏನು ಎಲ್ಲ ಇಡೀ ಬೆಂಗಳೂರದ ಚಿತ್ರ ಏನಿಲ್ಲ. ನನಗೆ ಅವ್ರಿಗೆ ಹೇಳಿದ್ರೆ ಅವ್ರು ಕೇಳ್ತಾರ. ಹೇಳಿ, ಈ ಪ್ರಾಜೆಕ್ಟ್ ಆಗೋದಕ್ಕೆ ನಾನೇ ಸಲಹೆ ಕೊಟ್ಬಿಡ್ತೀನಿ. ಆಯ್ತು, ಕೂತ್ಕೊಳ್ಳಪ್ಪ. ತುಂಬಾ ದೊಡ್ಡ ಸಲಹೆ ಏನಿಲ್ಲ. ಸ್ಟೇಷನ್ ಆಗ್ಬೇಕು. ಒಂದು ನಿಮಿಷ ಸರ್, ಮಾನ್ಯ ಸಭಾಧ್ಯಕ್ಷರೇ, ನಾನೇ ಉಪಮುಖ್ಯಮಂತ್ರಿಗಳು ಒಂದು ಸಲಹೆನೂ ಕೊಡ್ತೀನಿ. ನೀವು ಒಂದೇ ಒಂದು ಫೋನ್ ಕಾಲು ಆಗುತ್ತಾ ಆಗಲ್ವಾ, ದುಡ್ಡು ಕಟ್ತೀಯಾ ಕಟ್ಟಲ್ವಾ, 24 ಅವರ್ ಟೈಮ್ ಕೊಡಿ, ನಿಮ್ದೊಂದು ಫೋನ್ ಕಾಲಕ್ಕೆ ದುಡ್ಡು ಕಟ್ತಾರೆ. ಇವತ್ತು ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದಲ್ಲಿ ಬಿಲ್ಡರ್ಗಳು ಹೇಳಿದ ಮಾತು ಕೇಳ್ತಾರೆ, ಅದು ನಿಮ್ಮೊಬ್ಬರ ಮಾತು ಕೇಳೋದು. ಆಯ್ತು, ಉತ್ತರ ಕೊಡ್ಲಿ. ಒಂದು ಮಾತು ಹೇಳಿ ಸರ್. ಆಯ್ತು, ಈಗ ಎಲ್ಲರೂ ಕೇಳ್ತಾರೆ, ನೀವು ಕೇಳ್ಬೇಕಲ್ಲ. ಹೇಳಿದಾಗ ನೀವು ಕೂತ್ಕೊಳ್ಳಿ, ಈಗ ಮುಂಡತ್ತೆ ಕೂತ್ಕೊಳ್ಳಿ. ಮುಂಡತ್ನವ್ರೆ, ಅಧ್ಯಕ್ಷರೇ ಏನು ತೊಂದರೆ ಇಲ್ಲ. ಅವರು ಪಾಪ ಸ್ವಾರ್ಥ ತಪ್ಪೇನಿಲ್ಲ. ಮನುಷ್ಯಂಗೆ ನನಗೂ ಸ್ವಾರ್ಥ ಇದೆ, ಅವ್ರಿಗೂ ಸ್ವಾರ್ಥ ಇದೆ. ಈಗ ಹಿಂದೆ ಅಲ್ಲಿ ಎಂಬಾಸಿ ಅವ್ರದ್ದು ಒಂದು 250-200 ಎಕರೆ ಅಲ್ಲೇನೋ ಜಮೀನಿದೆ. ಅವರು ನನ್ನ ಹೆಸರು ಬರಬೇಕು ಅಂತೇಳಿ ಎಂಬಾಸಿದು ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. 140 ಕೋಟಿ ರೂಪಾಯಿ ಸ್ಟೇಷನ್ ಮಾಡಬೇಕು, 120 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಬರೀ 1 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಇವ್ರದ್ದು ಒಂದು 70-80 ಎಕರೆ ಇದೆ. ಇವರು ದುಡ್ಡು ಕೊಟ್ಬಿಡ್ಲೆ, ಮುಂದತ್ತೆ ಹೆಸರು ಇಟ್ಬಿಡ್ತೀನಿ ಸ್ಟೇಷನ್. ಓಕೆ, ಸಭಾಧ್ಯಕ್ಷರೇ, ಹಂಪನಗೌಡ ಅಂದ್ರೆ ಅಲ್ಲ, ಈಗ ಅಂದ್ರೆ ದುಡ್ಡು 6 ಜನ ಕೊಡ್ಲಿಕ್ಕೆ ಸ್ಟೇಷನ್ ಮಾಡೋದು ಯಾರು ಮಾಡ್ತಾರೆ? ಯಾರು ಕೊಡೋದು? ಸರ್ಕಾರ ಮಾಡ್ತಾರೆ. ಅಲ್ಲ, ಈಗ DPR ದಲ್ಲಿ ಇದೆ ಸ್ಟೇಷನ್. ನೀವು ಅರ್ಥ ಮಾಡಿಕೊಳ್ಳಿ, ಅವ್ರು ಫಸ್ಟ್ ಕೊಡ್ತಾರೆ. ಗಂಭೀರವಾದ ಸರ್ಕಾರದ ಸಲ ಮಾಡ್ತಂತೆ. ಇದು ಗಂಭೀರವಾದ ಪ್ರಶ್ನೆ. ಅಧ್ಯಕ್ಷರೇ, 9 ಕಿಲೋಮೀಟರ್ ಈಗ ಹಿಂದೆ CM ಅವರು ಅದನ್ನ ಅನುಮೋದನೆ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡನು ಕಟ್ಟಬೇಕಂತ ಈಗಾಗಲೇ ಅವರು ಕಟ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡು 1 ಕೋಟಿ ಕಟ್ಟಿದ್ದಾರೆ. ಮುನ್ರತ್ನ ಏನು ಹೇಳ್ತಾ ಇದ್ದಾನೆ, 1 ಕೋಟಿ ಕಟ್ಟಿದ್ದಾರೆ, ಇನ್ನು ಉಳಿದದ್ದು 119 ಕೋಟಿ ಕಟ್ಲಿ. ಉಪಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ ಧಮ್ಕಿ ಹಾಕ್ಲಿ ಅಂತ ಅಷ್ಟೇ ಹೇಳಿದ್ವು, ಬೇರೆ ಏನು ಹೇಳಿಲ್ಲ. ನಾನ್ ಧಮ್ಕಿ ಅಲ್ಲ. ಈಗ ಆಗ್ಬೇಕು ಅಷ್ಟ ಮುನ್ರತ್ನ ಕಂಪನಿ ಅಂತ ಒಂದು ನೀವು ಅಗ್ರಿಮೆಂಟ್ ಮಾಡ್ಬಿಟ್ಟಿದ್ದೀರಲ್ಲ. ಅಗ್ರಿಮೆಂಟ್ ಯಾರ ಜೊತೆ ಉತ್ತರ ಬೇಡ. ಅಗ್ರಿಮೆಂಟ್ ಆಗೌಟಿದೆ, ಅಗ್ರಿಮೆಂಟ್ ಆಗಿಲ್ಲ ಅಂದ್ರೆ ಬರ್ತಾ ಇತ್ತು. ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳು ಇಲ್ಲ ನನ್ಗೆ ಉತ್ತರ ಕೊಡಿ. ಉಪಮುಖ್ಯಮಂತ್ರಿಗಳು ಇದನ್ನ ಜಾರ್ಕೊಳ್ಳೋ ಪ್ರಶ್ನೆ ಬೇಡ. ಇದು ಸರ್ಕಾರದ ಅವಶ್ಯಕತೆ ಇದೆಯಲ್ಲ ಅನ್ನೋದಕ್ಕೆ ಉತ್ತರ ಕೊಡ್ಲಿ. ಇದು ಮುನಿರತ್ನ ಎಂಬಾಸಿ ಅಲ್ಲ.
ಇದು ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ ಇಲ್ಲ ಗೊತ್ತಿಲ್ಲ ಇಟ್ಕೊಳ್ಳಿ ಸಾಕು. ಓಕೆ ಎರಡೇ ಉತ್ತರ. ಕೃಷ್ಣ ಹಂಪನಗೌಡ ಬೈರೇಗೌಡರು ನನ್ನ ಹತ್ರ ಮಾತಾಡಿದ್ದಾರೆ, ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದಾರೆ. ಅವ್ರ ಕ್ಷೇತ್ರ, ಅವ್ರು ಹೇಳಿದ ಮಾತನ್ನ ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಅವ್ರದ್ದು ಪಬ್ಲಿಕ್, ನಿಮ್ದು ಪ್ರೈವೇಟ್, ಇಷ್ಟೇ. ಸುಮ್ಮನೆ ಹಂಪನಗೌಡ ಬಾದರ್ಲಿ ಅವರು